ಯಾಕೆ ಯಜಮಾನ್ರೆ, ಏನಾಯ್ತು? ಪ್ರಜ್ಞೆ ತಪ್ಪು ಕೂತ್ಬಿಟ್ಟಿದ್ರಲ್ಲ, ಆರೋಗ್ಯ ಸರಿಗಿಲ್ವಾ? 3 ದಿವಸದಿಂದ ಹೊಟ್ಟೆಗೆ ಕೂಳಿಲ್ಲ ತಾಯಿ. ಈ ರಣ ಬಿಸಿಲಿಗೆ ತಲೆ ಸುತ್ತಿ ಬಿದ್ದಿದ್ದೆ ಅನ್ಸುತ್ತೆ. ನೀನು ಆ ದೇವ್ರ ಥರ ಬಂದು ಕಾಪಾಡ್ಬಿಟ್ಟೆ ನನ್ನ. ನೋಡಿ, 3 ದಿವಸದಿಂದ ಊಟ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ. ಇದೇ ನಮ್ಮನೆ. ಬನ್ನಿ, ಒಂದ್ ಸ್ವಲ್ಪ ಊಟ ಮಾಡ್ಕೊಂಡೋಗಿ, ಎಲ್ಲ ಸರಿ ಹೋಗುತ್ತೆ. ಅದೆಲ್ಲ ಏನು ಬೇಡ ಬಿಡು ತಾಯಿ. ಆಯಾಸಕ್ಕೆ ಹಂಗಾಗಿದೆ. ಇವಾಗೆಲ್ಲ ಸರಿ ಇದೆ ಬಿಡು ತಾಯಿ. ನೋಡಿ, ಊಟಕ್ಕೆ ಕರೆದ್ರೆ ಬರಲ್ಲ ಅಂತಿದ್ದೀರಾ. ಒಂದ್ ನಿಮಿಷ. ಇದು ದೇವಪ್ರಸಾದ. ಇದನ್ನಾದ್ರೂ ತಿನ್ನಿ, ಬೇಡ ಅನ್ಬೇಡಿ, ತಗೊಳ್ಳಿ. ತಾಯಿ, ಈ ನಿಮ್ಮ ಸಹಾಯಕ್ಕೆ ಪ್ರತಿಫಲವಾಗಿ ನಾನು ನಿಮಗೇನಾದರೂ ಕೊಡಬೇಕು. ಆದರೆ ನಿಮಗೆ ಕೊಡೋದಕ್ಕೆ ನನ್ನ ಹತ್ರ ಈ ಬಟ್ಟೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಇದು ದೈವ ಪ್ರೇರಣೆ ಅನಿಸುತ್ತೆ ತಾಯಿ. ನಿಮ್ಮ ಋಣ ತೀರಿಸೋದಕ್ಕೆ ನಾನು ನಿಮ್ಮ ಭವಿಷ್ಯ ಹೇಳ್ತೀನಿ. ಅಯ್ಯಯ್ಯೋ, ಅದೆಲ್ಲ ಏನೂ ಬೇಡ. ನೋಡಿ, ಊಟ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ. ಈ ಬಿಸಿಲಲ್ಲಿ ಹಾಗೆ ಇರಬೇಡಿ, ಸ್ವಲ್ಪ ಏನಾದರೂ ಊಟ ಮಾಡ್ಕೊಳ್ಳಿ. ತಗೊಳ್ಳಿ. ಬೇಡ ತಾಯಿ. ತಗೊಳ್ಳಿ, ಸಂಕೋಚ ಪಟ್ಕೋಬೇಡಿ, ತಗೊಳ್ಳಿ. ನಿಂತ್ಕೋ ತಾಯಿ. ಹೊಟ್ಟೆ ಪಾಡಿಗೆ ಸುಳ್ಳು ಹೇಳಿ ಜೀವನ ಮಾಡೋನಲ್ಲ ನಾನು. ಜನ್ಮ ಕೊಟ್ಟ ಭಗವಂತನ ಹಂಗನ್ನು ಬಿಟ್ಟರೆ ನಾನು ಬೇರೆ ಯಾರ ಋಣನೂ ಇಟ್ಕೊಳ್ಳೋದಿಲ್ಲ. ತಗೊಳಮ್ಮ. ಇದ್ದದ್ದ ಇದ್ದಂಗೆ, ಕಂಡದ್ದ ಕಂಡಂಗೆ ನನ್ನ ನಾಲಿಗೆ ನುಡಿತೈತೆ ನೋಡ. ನನ್ನ ನಾಲಿಗೆ ನುಡಿತೈತೆ ನೋಡ. ಊರೆಲ್ಲ ಸುತ್ತಾಡಿ ಮನೆ ಸೇರುತ್ತೈತೆ 2 ಬಾನಾಡಿ. ಹಸೆಮಣೆಯ ಹತ್ತೋಕೆ ಕಾಯ್ತಾಯ್ತೆ ಮುದ್ದಾದ ಜೋಡಿ. ಮೈ ಮರೆತರೆ ಅರಿತೈತೆ ರಕ್ತಾದ ಕೋಡಿ.